ಕಾವ್ಯ ತಾನು ಮದುವೆ ವಯಸ್ಸಿಗೆ ಇನ್ನೂ ಬಂದಿಲ್ಲ, ನೀನು ಇನ್ನೊಂದು ಮದುವೆ ಆಗುತ್ತೀಯ ಅಂತ ಅಮ್ಮನ ಹತ್ತಿರ ಹೇಗಾದರೂ ಕೇಳಬೇಕು ಅಂತ ಅಂದುಕೊಳ್ಳುತ್ತಿದ್ದಾಗ ಆಶ್ರಮದಲ್ಲಿದ್ದ ದಂಪತಿ ಇವಳನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದವರ ಮಾತು ಕೇಳಬೇಕು ಎಂದು ಫೋನ್ ಎತ್ತಿಕೊಂಡಳು. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಅವರೇ ಕಾವ್ಯನಿಗೆ ಕಾಲ್ ಮಾಡಿದರು. ಅವರು ಅವರ ಕುಟುಂಬದವರ ವಿದುರನಿಗೆ ಸೀತನ ಮದುವೆ ಮಾಡಿಕೊಟ್ಟರೆ ಒಳ್ಳೆಯದು ಎಂದು, ನಿನಗೂ ತಂದೆ ಸಿಕ್ಕುವರು ಎಂದು ಹೇಳುತ್ತಿದ್ದರು. ಆದರೆ ಇದು ಅಂತರ್ಜಾತಿ ವಿವಾಹ, ಎಲ್ಲರೂ ಒಪ್ಪುವರೇ ಎಂದು ಯೋಚಿಸುತ್ತಿದ್ದಳು. ಆದರೆ ಅಮ್ಮ ಒಪ್ಪುವಳೇ ಎಂದು ಅಳುತ್ತಿದ್ದಳು. ಬೇಡ ಅನ್ನುವುದು ಹೇಗೆ, ಅಥವಾ ನನ್ನ ಅಮ್ಮ ನನ್ನಿಂದ ದೂರ ಆಗುವಳೋ ಎಂದೆಲ್ಲ ತೀರಾ ಯೋಚಿಸಿದಳು. ಆಚೆ ಫೋನ್ ಕಟ್ ಆದರೂ ಕಾವ್ಯನಿಗೆ ಗೊತ್ತಾಗಿಲ್ಲ. ಅಮ್ಮನಲ್ಲಿ ಕೇಳೋಣ ಅಂದರೆ ಧೈರ್ಯ ಇಲ್ಲ. ಪುನಃ ಕಾಲ್ ಬಂತು. ಕಾವ್ಯ ನೀನು ಏನು ಹೇಳಿಲ್ಲ, ಹಾಗಾಗಿ ಪುನಃ ಕಾಲ್ ಮಾಡಿದೆ. ಅದಕ್ಕೆ ಕಾವ್ಯ ಅಮ್ಮ ಒಪ್ಪುವಳೇ ಎಂದು ಕೇಳಿದಾಗ ಅವರು, ಕಾವ್ಯ ನಿನ್ನ ಅಮ್ಮ ಎಲ್ಲ ಒಪ್ಪಿಕೊಂಡಿದ್ದಾರೆ. ನಿನ್ನ ಭಾವಿ ತಂದೆ ಕೂಡ ಒಪ್ಪಿದ್ದಾರೆ. ಮುಂದಿನ ಭಾನುವಾರ ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂದರು. ತಾಯಿ ಯಾಕೆ ಇದನ್ನೆಲ್ಲ ನನ್ನಲ್ಲಿ ಹೇಳಿಲ್ಲ, ಈಗಲೇ ನಾನು ಬೇಡವಾದೆನಾ ಎಂದು ಅಳುತ್ತಿದ್ದಳು. ಮತ್ತೆ ಸೀತಾ ಸಮಾಧಾನ ಮಾಡಿದಳು. ಎಲ್ಲ ಸೇರಿ ಸೀತಾಳನ್ನು ಕೇಶವನೊಂದಿಗೆ ಮದುವೆ ಮಾಡಿದರು. ಕೇಶವನ ಫ್ಯಾಮಿಲಿಗೆ ಈ ಮದುವೆ ಮನಸ್ಸಿರಲಿಲ್ಲ. ಆದರೆ ವಯಸ್ಸಾದವರನ್ನು ನೋಡಿಕೊಳ್ಳಲು ಬೇಕು ಎಂದು ಸುಮ್ಮನಿದ್ದರು. ಆದರೆ ಕೇಶವ ಎಲ್ಲರನ್ನೂ ಎದುರು ಹಾಕಿ ಸೀತಾನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹಾಗೆ ಕಾವ್ಯಳನ್ನು ಚೆನ್ನಾಗಿ ನೋಡಿಕೊಂಡರು. ತಾನು ಹೆಣ್ಣು ಎಂದು ಬೇಡವೆಂದ ತಂದೆಯ ಮೇಲಿನ ದ್ವೇಷ ಹಾಗೇ ಇತ್ತು. ಆದರೆ ಗಂಡಸರನ್ನು ಕಂಡರೆ ಆಗದಿರುವ ಕಾವ್ಯ ಮುಂದೆ ತಾನು ಮದುವೆ ಮಾಡಿಕೊಳ್ಳುವ ಯೋಚನೆ ಮಾಡಿದಳು. ತಾಯಿಯ ನೋವು ಕಾವ್ಯಗೆ ಮದುವೆ ಬೇಡವೇ ಬೇಡ ಅನ್ನೋ ಹಾಗೆ ಮಾಡಿತ್ತು. ಕೇಶವನನ್ನು ತಂದೆ ಎಂದು ಒಪ್ಪಿಕೊಳ್ಳಲು ವರ್ಷಗಳೇ ಬೇಕಾಯಿತು. ಕಾವ್ಯ ಕೊನೆಗೂ ಕೇಶವನನ್ನು ಅಪ್ಪ ಎಂದು ಕರೆದು ಒಪ್ಪಿಗೆ ಸೂಚಿಸಿದ್ದ ಕಾವ್ಯಳನ್ನು ಕಂಡು ಇಬ್ಬರೂ ಖುಷಿಯಾದರು. ಮುಂದೆ ಕಾವ್ಯ ಒಪ್ಪಿಗೆ ಪಡೆದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿದರು. ಮದುವೆ ಆದ ಮೇಲೆ ಕಾವ್ಯ ತನ್ನ ಗಂಡ ಹರೀಶನ ಜೊತೆ ಖುಷಿಯಾಗಿ ಸಂಸಾರ ಮಾಡಿದಳು. ಆದರೆ ಹರೀಶನಿಗೆ ಇದು ಎರಡನೇ ಮದುವೆಯಾಗಿತ್ತು. ಈ ವಿಷಯ ಮೊದಲೇ ಎಲ್ಲರಿಗೂ ಹೇಳಿ ಮದುವೆ ಆಗಿತ್ತು. ಕಾವ್ಯ ಮದುವೆಗೆ 6 ತಿಂಗಳು ಆದ ನಂತರ ಪ್ರೆಗ್ನೆಂಟ್ ಆದಳು. ಆಗ ಅವಳಿಗೆ ಈಗ ಹೆಣ್ಣು ಮಗು ಹುಟ್ಟಿದರೆ ಗಂಡ ಬಿಟ್ಟು ಹೋಗುವನೇನೋ ಎಂಬ ಭಯ ಶುರುವಾಯಿತು. ಆದರೆ ಗಂಡನ ಮೇಲೆ ಧೈರ್ಯ, ನಂಬಿಕೆ ಇತ್ತು. ಪ್ರೀತಿಯೇ ನಂಬಿಕೆಯೇ ಆಕೆಗೆ ಧೈರ್ಯ ಆಗಿತ್ತು. ಮುಂದೇನಾಯಿತು? ಹರೀಶನ ಮೊದಲ ಹೆಂಡತಿ ಬಂದ್ಲಾ? ಕಾವ್ಯ ಮಗು ಬೇಡ ಎಂದು ತೆಗೆಸ್ತಾಳಾ? ಅಥವಾ ಕಾವ್ಯಗೆ ಮಗು ಹುಟ್ಟಿತಾ? ಹುಟ್ಟಿದರೆ ಯಾವ ಮಗು? ಅಥವಾ ಕಾವ್ಯ ಗಂಡನಿಂದ ದೂರ ಆಗ್ತಾಳಾ? ಇದೆಲ್ಲವನ್ನು ಮುಂದಿನ ಕಥೆ ಕಣ್ಣೀರ ಕಾವ್ಯ ಕಥೆ ಕಥಾಸಾಗರ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.